ನಾಸೀರ್ ಸಂಗತಿ ಇದೆಯಲ್ಲ ಎಲ್ಲೋ ಒಂದು ಕಡೆಗೆ ಈ ಕಾಂಗ್ರೆಸ್ಸಿನ ಕಂಗೆಡಿಸಿದೆ. ಏನು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇಂಥವೆಲ್ಲ ಬೇಕಿತ್ತಾ, ಯಾಕಪ್ಪ ಈ ಹೆಸರನ್ನು ನಾವು ಆಯ್ಕೆ ಮಾಡಿದ್ವಿ ಅಂತ ಅವ್ರು ತಲೆ ಕರ್ಕೋಬೇಕು, ಆ ರೀತಿ ಆಗಿದೆ. ಇನ್ನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರ ಹೆಸರನ್ನ ಫೈನಲ್ ಮಾಡಬೇಕು, ಒಂದು ಕಡೆಗೆ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿದೆ, ಇನ್ನೊಂದು ಕಡೆಗೆ ಬಿಜೆಪಿನೂ ತಲೆ ಕೆಡಿಸ್ಕೊಂಡಿದೆ. ಬಿಜೆಪಿಯ 2ನೇ ಪಟ್ಟಿ ಇವತ್ತು ಫೈನಲ್ ಆಗುವಂಥ ಸಾಧ್ಯತೆ ಇದೆ. ರಾಜ್ಯದ 28 ಅಭ್ಯರ್ಥಿಗಳ ಹೆಸರು ಕೂಡ ಬರುತ್ತಾ ಇವತ್ತು ಫೈನಲ್ ಆಗಬಹುದು. ಸಭೆಯಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯ BS ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರ ಹೆಸರುಗಳನ್ನು ಫೈನಲ್ ಮಾಡಬೇಕು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಈಗಾಗಲೇ ರವಾನಿಸಲಾಗಿದೆ. ಕೆಲವೊಂದು ಕ್ಷೇತ್ರಕ್ಕೆ ಒಬ್ಬರೇ ಒಬ್ಬರು, ಕೆಲವೊಂದು ಕ್ಷೇತ್ರಕ್ಕೆ 2, ಕೆಲವೊಂದು ಕ್ಷೇತ್ರಕ್ಕೆ 3, 5 ಜನರ ತನಕ ಪಟ್ಟಿ ಕಳಿಸಿದ್ದಾರೆ. ಈ ತುಂಬ ಹೆಸರುಗಳು ಹೋಗ್ಬಿಟ್ರೆ ಆಯ್ಕೆ ಮಾಡುವಂಥವ್ರಿಗೂ ಕೂಡ ಒಂಥರ ಕಗ್ಗಂಟೆನೇ ಅದು. ಯಾರ ಹೆಸರನ್ನ ಆಯ್ಕೆ ಮಾಡಬೇಕು ಏನು ಎತ್ತ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಹೀಗಾಗಿ ಇಬ್ಬರನ್ನು ಕಳಿಸುವಂಥದ್ದು ಬಹಳ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸೂಕ್ತ 2 ಅಥವಾ 3 ಜನ. ಸಭೆಯಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯ BS ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾರೆ. ಇವತ್ತು ಯಾರ್ಯಾರ ಹೆಸರುಗಳು ಫೈನಲ್ ಆಗ್ತವೆ, R ಅಶೋಕ್, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಜೊತೆಗೆ ಅಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡು ಮಾಡಿರುವಂಥ ಪಟ್ಟಿ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಮೊದಲ ಪಟ್ಟಿನ ಬಿಡುಗಡೆ ಮಾಡಿತು ಬಿಜೆಪಿ, ಈಗ 2ನೇ ಪಟ್ಟಿಯ ಬಿಡುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇಲ್ಲಿ ಬರುವಂಥ ಪ್ರಶ್ನೆ ಅಂತಂತಂದರೆ ರಾಜ್ಯದ 28 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯ ಹೆಸರು ಇವತ್ತು ಫೈನಲ್ ಆಗುತ್ತಾ ಹರೀಶ್? ರಂಗನಾಥ್, ಕಳೆದ ವಾರ 195 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಹೈಕಮಾಂಡ್ ರಿಲೀಸ್ ಮಾಡಿತ್ತು. ಸಿಸಿ ಸಭೆಯಲ್ಲಿ ಚರ್ಚೆ ಆದಂತಹ ಅಂತಿಮವಾಗಿ ಒಪ್ಪಿಗೆ ಕೊಡಲಾದಂತಹ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಳ್ತಾ ಇದೆ, ಆಯಾ ರಾಜ್ಯಗಳಲ್ಲಿ ಇನ್ನೂ ಸೀಟು ಹಂಚಿಕೆಯನ್ನು ಮಾಡಿರಲಿಲ್ಲ. ಮುಖ್ಯವಾಗಿ ಮಹಾರಾಷ್ಟ್ರ, ಬಿಹಾರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಿಂದಲೂ ಕೂಡ ಈ ರಾಜ್ಯಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆಯನ್ನು ಮಾಡಿರಲಿಲ್ಲ. ಹೀಗಾಗಿ ಕರ್ನಾಟಕದಲ್ಲೂ ಕೋರ್ ಕಮಿಟಿ ಸಭೆ ನಡೆದಿದೆ. ಮೊನ್ನೆ ಕೋರ್ ಕಮಿಟಿ ಸಭೆ ನಡೆದಿರುವಂತಹದ್ದು. JP ನಡ್ಡಾ ಅವರ ಜೊತೆ ನಿನ್ನೆನೂ ಕೂಡ ಒಂದು ಸಭೆ ನಡೆದಿದೆ. ಇವತ್ತು ಕೂಡ ದೆಹಲಿಗೆ ರಾಜ್ಯ ನಾಯಕರುಗಳು ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ನಿನ್ನೆ ಬಂದಿದ್ದಾರೆ, ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, R ಅಶೋಕ್ ಅವರು ಈಗ ದೆಹಲಿಗೆ ಬರ್ತಾ ಇದ್ದಾರೆ. ದೆಹಲಿಗೆ ಬಂದು ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾರೆ. 5 ಗಂಟೆಗೆ ರಾಜ್ಯ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರುಗಳ ಜೊತೆ ಸೇರಿ ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ BL ಸಂತೋಷ್ ಅವರು ಇರ್ತಾರೆ, ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರು ಕೂಡ ಭಾಗಿಯಾಗ್ತಾರೆ. ಮುಖ್ಯವಾಗಿ JDSಗೆ ಕೊಡಬೇಕಾದಂತಹ ಸೀಟುಗಳನ್ನು ಹೊರತುಪಡಿಸಿ ಇನ್ನುಳಿದಂತಹ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಒಂದೊಂದೇ ಹೆಸರನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಇವತ್ತಿನ ಪಟ್ಟಿಯಲ್ಲಿ. ಮುಖ್ಯವಾಗಿ ಹೈಕಮಾಂಡ್ ನಾಯಕರ ಒಂದಷ್ಟು ಹೆಸರುಗಳು ಇರ್ತವೆ, ಆ ಹೆಸರುಗಳನ್ನು ಕೂಡ ಸೇರಿಸಲಾಗುತ್ತೆ. ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತಹ ಹೆಸರುಗಳ ಜೊತೆಗೆ JDSಗೆ ಬಿಡಬೇಕಾದಂತಹ ಕ್ಷೇತ್ರಗಳನ್ನು ಬಿಟ್ಟು ಇನ್ನು ಉಳಿದಂತಹ ಕ್ಷೇತ್ರಗಳಿಗೆ ಬಿಜೆಪಿಯ ಅಂತಿಮ ಅಭ್ಯರ್ಥಿಗಳು ಯಾರಾಗಬೇಕು, ಫೈನಲ್ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಂಗನಾಥ್, ಇಲ್ಲಿ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಸ್ವತಂತ್ರ ನಾಯಕರುಗಳು ಕೂಡ ಈಗ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ವಿ ಸೋಮಣ್ಣ ಆಗಿರ್ಬೋದು, CT ರವಿ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ರಾಮುಲು ಆಗಿರ್ಬೋದು, ಮತ್ತೆ ರಾಣೆಬೆನ್ನೂರಿನ ಮಾಜಿ ಶಾಸಕರಾದಂತಹ BC ಪಾಟೀಲ್ ಅವರ ಕೂಡ ಆಗಿರ್ಬೋದು. ಇವರು ಕೂಡ ನಮಗೆ ಟಿಕೆಟ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಿದ್ದಾಗ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಮಾಜಿ ಶಾಸಕರಿಗೆ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು, ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ರು ಸಿಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಮಾನದಂಡವನ್ನ ಮಾಡಬೇಕಾಗುತ್ತೆ, ಮಾಜಿ ಶಾಸಕರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಕೆಲವರಿಗೆ ಈಗ ಏಜ್ ಆಗಿರುವಂತದ್ದು, ಅವರ ಟಿಕೆಟ್ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಗಗಳು ನಡೀಬಹುದು, ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನು ನೀಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ ನೋಡಬೇಕಾಗುತ್ತೆ ಇವತ್ತು ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಜೊತೆ ಸೇರಿ ಅಂತಿಮವಾಗಿ ಎಷ್ಟು ಜನರ ಪಟ್ಟಿಯನ್ನು ಹೊರತರುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.